ಆಡು ಸಂತಸಕ್ಕೆ ಕುಣಿದು ತಾಳಿಗೆ ಕುಣಿದು ನಲಿದು ತಾಳಕ್ಕೆ ನಲಿದು ನಿಮ್ಮಂತೆ ನೀರಪ್ಪ ನೀವು ಭಯ ಮಾಡ್ಬೇಡ. ನಿನ್ನ ಹತ್ರ ಒಳ್ಳೆ ಪ್ರತಿಭೆ ಇದೆ, ಇದನ್ನೇ ಇದೇ ತರ ಕಂಟಿನ್ಯೂ ಮಾಡು. ಮಕ್ಕಳು ಇವತ್ತು ಆಕ್ಟಿಂಗ್ ಹಂಚ್ಕೊಳ್ಳಿ. ರೂಮ್ ನಂಬರ್ 1 2 3 4 5 6 ಸರ್. ಮಕ್ಕಳೇ ನಾವು ಇವತ್ತು ಜೀವ ಪಾಠ ಮಾಡೋಣ. ನೀವು ನಿಮ್ಮ ಜೀವನದಲ್ಲಿ ಮುಂದೆ ಏನಾಗಬೇಕು ಅನ್ಕೊಂಡಿದ್ರ ಒಬ್ಬೊಬ್ಬರಿಗೆ ಹೇಳಿ ಮಕ್ಕಳೇ ನೋಡೋಣ. ಓ ಡಾಕ್ಟರ್ ಏನು ಮಾಡಬೇಕು ಅನ್ಕೊಂಡಿದ್ದಪ್ಪ? ಎಲ್ಲರೂ ಸೇವೆ ಮಾಡಬೇಕು ಸರ್. ಓ ವೆರಿ ಗುಡ್ ಕೂಡ. ನೀನು ಯಾವ ಓ ಟೀಚರ್ ಯಾಕೆ ಆಗ್ಬೇಕು ಅನ್ಕೊಂಡಿದ್ಯಾ? ನೀನು ಏನು ಆಗ್ಬೇಕು ಅನ್ಕೊಂಡಿದ್ಯಾ? ಓ ವೆರಿ ಗುಡ್. ಓ ಇಂಜಿನಿಯರ್ ಯಾಕೆ ಆಗ್ಬೇಕು ಅನ್ಕೊಂಡಿದ್ಯಮ್ಮ? ನೀನು ಏನಾಗ್ಬೇಕು ಅನ್ಕೊಂಡಿದ್ಯಾ? ಸರ್ ನಾನು ದೊಡ್ಡ ವಿಜ್ಞಾನಿ ಆಗ್ಬೇಕಂತ ಸರ್. ವಿಜ್ಞಾನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನಗೆ ಅಬ್ದುಲ್ ಕಲಾಂ ಸ್ಫೂರ್ತಿ ಸರ್. ನಾನು ಅಬ್ದುಲ್ ಕಲಾಂ ತರ ದೊಡ್ಡ ಕ್ಷಿಪಣಿಗಳನ್ನು ಕಂಡಿದ್ದೀವಿ ವಾವ್ ವೆರಿ ಗುಡ್ ಕೂಡ. ನೋಡಿ ಮಕ್ಕಳೇ, ನಿಮ್ಮಲ್ಲಿ ಒಳ್ಳೊಳ್ಳೆ ಪ್ರತಿಭೆ ಇದೆ, ಇದನ್ನೇ ಇದೇ ತರ ನೀವು ಕಂಟಿನ್ಯೂ ಮಾಡಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿತಿದೆ. ನಾಳೆ ಕಂಟಿನ್ಯೂ ಮಾಡಿ. ಹೊಟ್ಟೆ ಸಿದ್ಧತೆ ಬೇಕು ಎಷ್ಟಾಗಿದೆ? ನಮ್ದು ಸಾಲ ಮಾಡ್ತಾರ ಸತ್ತಳ. ಏನ್ ತಂದ್ರಿಯಾ? ಅದೇ ಕಡೆ ವೈಷ್ಣವ ಕೊಟ್ಟಿತ್ತು ಒಪ್ಪಿಡೋದ್ರೆ ನಾನು ಬರ್ತೀನಿ. ಅಲ್ಲ ನಾ ಮೇಲ್ತಾರೆ ಹೇಳ್ತಿದ್ದೆ ಸೈಂಟಿಸ್ಟ್ ಆಗ್ತೀನಿ. ಯಾರಲ್ಲ ಅಬ್ದುಲ್ ಕಲಾಂ? ಅಬ್ದುಲ್ ಕಲಾಂ ಬಗ್ಗೆ ಗೊತ್ತಿರಲ್ಲ ನಿಂಗೆ? ಯಾರಲ್ಲ ಅದು? ಅಬ್ದುಲ್ ಕಲಾಂ ಭಾರತದ ಕ್ಷಿಪಣಿಯ ಗಣಕ ಕಂಡ ಶ್ರೇಷ್ಠ ವಿಜ್ಞಾನಿ, ಅವರು ಜನಮೆಚ್ಚಿದ ರಾಷ್ಟ್ರಪತಿ. ಅವ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ಅಯ್ಯೋ ಇದ್ರ ಬಗ್ಗೆ ನಮ್ಗೆ ಯಾರು ಹೇಳೇ ಇಲ್ಲ. ಯಾರು ತಿಳಿಯಾಗ್ತಿಲ್ಲ. ಈಗ ಒಂದು ಸಿನಿಮಾ ತೋರಿಸ್ತಾರೆ ಅಬ್ದುಲ್ ಕಲಾಂ ಬಗ್ಗೆ, ಅದ್ರ ಬಗ್ಗೆ ನೋಡಿ ತಿಳ್ಕೊಳ ಅಂತ ನೀನು. ಬಾ. ಕಲಾಂ ಅವರ ಬಾಯಿ. ನೋಡಿದ್ದೀನಿ, ಅದೇ ಸುದರ್ಶನ್ ನೀ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ಹಕ್ಕಿಗಳು ಹೇಗೆ ವ್ಯಾಕರಣ ಅಂತ? ಇವರು ಆಕಾಶದಲ್ಲಿ ಈ ಹಕ್ಕಿಗಳಂತ ನಾನು ಆಕಾಶದಲ್ಲಿ ಹಾರಾಡ್ಬೋದಲ್ಲ? ಈ ಹಕ್ಕಿಗಳಲ್ಲಿ ಹಾರಾಡಿದ್ರು ಪರವಾಗಿಲ್ಲ, ನಾನು ಹಾರಾಡೋದನ್ನು ಕಂಡು ಹಿಡಿದೇ ಹಿಡಿತೀನಿ. सुदर्शन स्कूल में बारो लाला ಏ ಕಲಾಂ ಕ್ಲಾಸ್ ಲೇಟ್ ಆಯ್ತು ತಗೊಂಡ್ಬಾರೋ. ಏ ಕಲಾಂ ಕ್ಲಾಸ್ ಲೇಟ್ ಆಯ್ತು ತಗೊಂಡ್ಬಾರೋ.
ಸಂತೋಷ್ ನೀನೇ ಕುತ್ಕೊಂಡು ಬರ್ಕೋ. Which is freely available and unoccupied. ಮೇಡಮ್ ಸ್ಪೆಲ್ಲಿಂಗ್ ಹೇಳಿ ಮೇಡಮ್. ಯಾವ್ದಪ್ಪ? ಇನ್ನೊಂದ್ಸತಿ ರಿಪೀಟ್ ಮಾಡ್ಕೊಂತೀನಿ ಬರೀರಿ. ಸ್ಪೇಸ್ ಇದೆ, ಕಂಟಿನ್ಯೂಸ್ ಏರಿಯಾ which is freely available and occupied. ಮಕ್ಕಳ ಇವತ್ತಿನ ಕ್ಲಾಸ್ ಸಾಕು, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಎಲ್ಲರೂ ಕೂತ್ಕೊಳ್ಳಿ. ಮತ್ತೆ ನೀವೆಲ್ಲರೂ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದಿರುವಂತಹ ಹೊಸ ಸ್ಟೂಡೆಂಟ್ಸ್ಗಳಾಗಿರೋದ್ರಿಂದ ನಾನು ಫಸ್ಟು ನಿಮ್ಮೆಲ್ಲರನ್ನೂ ಕೂಡ ನಮ್ಮ ಇನ್ಸ್ಟಿಟ್ಯೂಟಿಗೆ ವೆಲ್ಕಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಟು ಅವರ್ ಇನ್ಸ್ಟಿಟ್ಯೂಟ್ ಮಕ್ಕಳೇ. ಥ್ಯಾಂಕ್ ಯು ಮ್ಯಾಮ್. ಮಕ್ಕಳೇ ನೀವೆಲ್ಲರೂ ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿ ಇರೋದ್ರಿಂದ ಇಲ್ಲಿ ತುಂಬ ಪ್ರಾಜೆಕ್ಟ್ ವರ್ಕ್ಸ್ಗಳನ್ನ ಮಾಡಲಿಕ್ಕಿರುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಡ್ತೀನಿ. ಅದು ಏನು ಅಂತ ಹೇಳಿದ್ರೆ ಕಡಿಮೆ ಗುಣಮಟ್ಟದ ಒಂದು ವಿಮಾನವನ್ನು ತಯಾರಿಸ್ಬಿಟ್ಟು ನೀವೆಲ್ಲರೂ ನನಗೆ ಸಬ್ಮಿಟ್ ಮಾಡಬೇಕು. ಗೊತ್ತಾಯ್ತಾ ಮತ್ತೆ? ಅದಕ್ಕೆ ನಾನು ನಿಮಗೆ 15 ದಿನ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಮಾಡಿ ಸಬ್ಮಿಟ್ ಮಾಡಬೇಕು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಕೇಳ್ಬೋದು. ಗೊತ್ತಾಯ್ತಾ? ನೆಕ್ಸ್ಟ್ ಕ್ಲಾಸ್. ನಿಮ್ಮ ಜೀವನದಲ್ಲಿ ಏನೇ ಏರುಪೇರಾದರೂ ಆಲೋಚನೆಯೇ ನಿಮ್ಮ ಮೂಲ ಬಂಡವಾಳ ಮತ್ತು ಆಸ್ತಿಯಾಗಿರಬೇಕು. ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಸ್ ಪ್ಲೀಸ್. ಗುಡ್ ಮಾಡಿದ್ದೀರಾ, ಆದರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅನ್ಸುತ್ತೆ. ಎಸ್ ಕಮಿಂಗ್. ಗುಡ್, ಚೆನ್ನಾಗಿ ಮಾಡಿದ್ದೀರಾ. ಎಸ್ ಕಲಾಂ, ಕಮಿಂಗ್. ಏನಿದು ಕಲಾಂ? ವಾವ್, ವೆರಿ ಗುಡ್ ಕಲಾಂ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಈ ಪ್ರಾಜೆಕ್ಟ್ ವರ್ಕ್ನ. ಅದ್ಭುತವಾಗಿದೆ ಈ ಪ್ರಾಜೆಕ್ಟ್ ವರ್ಕ್. ನೋಡಿದ್ರಾ ಕಲಾಂ, 1 ಮಂತ್ ಟೈಮ್ ಹೇಳಿದ್ರಿ ಅಲ್ವಾ ಪ್ರಾಜೆಕ್ಟ್ ವರ್ಕ್ ಮಾಡಲಿಕ್ಕೆ. ನಾನು ನಿಮ್ಗೆ 3 ದಿನ ಟೈಮ್ ಕೊಟ್ಟೆ. 3 ದಿನದಲ್ಲಿ ಎಷ್ಟು ಅದ್ಭುತವಾದಂತಹ ಪ್ರಾಜೆಕ್ಟ್ ವರ್ಕ್ನ ಮಾಡಿ ಸಬ್ಮಿಟ್ ಮಾಡಿದ್ದೀರಾ. ಅದಕ್ಕೆ ಹೇಳೋದು ಕಲಾಂ, ವಿಲಿಂಗ್ನೆಸ್ ಅನ್ನೋದು ಒಂದಿದ್ರೆ ಸಾಕು, ಮನುಷ್ಯ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನೀವೇ ಒಂದು ಉತ್ತಮ ಉದಾಹರಣೆ ಕಲಾಂ. 4 ವರ್ಷದ ಇಂಜಿನಿಯರಿಂಗ್ ಪದವಿ ಪಡೆದು ಭಾರತೀಯ ವಾಯುಪಡೆಯ ಸಂದರ್ಶನದ ಸಮಯದಲ್ಲಿ ವಿಫಲರಾದ ಕಲಾಂ. ತಿರುವಿನ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ. Sir, we have been appointed to work with you, sir. Congratulations. What's the name?
ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮ್ಗೊಂದು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ, ಬನ್ನಿ ಹೋಗೋಣ. Seven, 6, 5, 4, 3, 2, 1. ನಿಲ್ಲಿಸಿ ಕಲಾಂ ಅವರಿಗೆ ಪ್ರಶ್ನೆಗಳೆಲ್ಲ ಫಸ್ಟ್ ನಿಲ್ಲಿಸಿ. ಅವ್ರು ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಹೇಳಿ. ಅವ್ರ ಪರಿಶ್ರಮ ಏನು ಅಂತ ನಿಮಗೆ ಗೊತ್ತು, ನೀವೇನು ಗೊತ್ತಿಲ್ಲ. ನೀವು ಸುಮ್ಮನೆ ಹೋಗಿ ಹೋಗಿ ಮೊದಲ ಪ್ರಯತ್ನ ಇಲ್ಲಿ ವಿಫಲ ಆಗಿದೆ. ನಂತರ ಹೋಗಕ್ಕೆ ಹೋಗ್ಬೇಡಿ. ಮುಂದಿನ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಕ್ಷಿಪಣಿಯ ಜನಕನಾಗಿ ಕಲಾಂ. ನಮಸ್ತೆ ಕಲಾಂ ಅವರೇ. ಕಲಾಂ ಅವರೇ, ಒಂದು ಮುಖ್ಯವಾದ ವಿಷಯ ಮಾತಾಡ್ತಾರೆ. ಏನಿಲ್ಲ, ನಮ್ಮ ದೇಶದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮಂತ ಅವಶ್ಯಕತೆ ತುಂಬಾನೇ ಇದೆ. ಹಾಗಾಗಿ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ಇವಾಗ ನೀವು ತಕ್ಷಣ ಈಗ ಹೇಳಿದ್ರೆ ನಾನು ಏನು ಯೋಚನೆ ಮಾಡಿ ಸರ್, ನನಗೆ ಇನ್ನೊಂದು 2 ಗಂಟೆ ಟೈಮ್ ಕೊಡಿ ಸರ್, ಯೋಚನೆ ಮಾಡಿ ನಾನು ಅಭಿಪ್ರಾಯ ನೋಡಿ, ಯೋಚನೆ ಮಾಡಿ, ಒಳ್ಳೆ ವಿಷಯ ಬರುತ್ತೆ ಅಂತ ನಾವು
ನಾವು ಅನ್ಕೊಂತಾ ಇದ್ದೀವಿ. ಓಕೆ ಸರ್, ತಿಳಿಸ್ತೀನಿ. ಯಶಸ್ವಿಯಾಗುವ ನನ್ನ ನಿರ್ಣಯವು ಸಾಕಷ್ಟು ಬಲವಾಗಿದ್ದರೆ ವಿಫಲತೆಯು ನನ್ನನ್ನು ಏನೂ ಮಾಡಲಾಗದು ಎಂಬಂತೆ 25 ಜುಲೈ 2002ರಂದು ಜನಮೆಚ್ಚಿದ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕಲಾಂ. ಅಪ್ರತಿಮ ದೇಶಭಕ್ತರು, ಉತ್ತಮ ವಾಗ್ಮಿಯೂ ಆಗಿದ್ದಂತಹ ಕಲಾಂ ಅವರು ದೇಶ ವಿದೇಶಗಳಲ್ಲಿ ಸಂಚರಿಸುತ್ತಾ ಜ್ಞಾನ ವಿಜ್ಞಾನ ಪ್ರಸಾದದಲ್ಲಿ ತಮ್ಮ ಸಹಾಯ ಹಸ್ತ ನೀಡುತ್ತಿದ್ದಂತಹ ಕಲಾಂ ಅವರು ಜುಲೈ 27, 2015ರಂದು ಶಿಲಾಂಗ್ನಲ್ಲಿ ಉಪನ್ಯಾಸ ನೀಡುವ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಉಸಿರು ಎಳೆದರು. श्वेत हरित कौसुभ पुकारे कला